ನಮಸ್ಕಾರ ಸ್ನೇಹಿತರೆ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗಾಗಲೇ ನಮ್ಮ ಬೆಂಗಳೂರು ಬುಲ್ಸ್ PKL ಸೀಸನ್ 12ರಲ್ಲಿ ಆಡಿರೋ 16 ಪಂದ್ಯಗಳಲ್ಲಿ 9ರಲ್ಲಿ ಗೆದ್ದಿರುವುದರಿಂದ ಈಗ ನಮ್ಮ ಬಳಿ 18 ಅಂಕಗಳು ಆಗಿದೆ. ಮತ್ತು ಈಗಾಗಲೇ ನಾವು ಪ್ಲೇ ಆಫ್ಸ್ಗೆ ಕೂಡ ಕ್ವಾಲಿಫೈ ಆಗಿದ್ದು, ಮೊನ್ನೆ ನಾವು ಬಲಿಷ್ಠ ದಬಂಗ್ ಅವರನ್ನೇ ಒನ್ ಸೈಡೆಡ್ ಆಗಿ ಮಣಿಸಿರುವುದರಿಂದ ನಮ್ಮ ಎಲ್ಲ ಆಟಗಾರರ ಕಾನ್ಫಿಡೆನ್ಸ್ ತುಂಬಾ ಹೈ ಇರುತ್ತೆ. ಮತ್ತು ಈಗ ನಾವು ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗಿರುವುದರಿಂದ ನಮ್ಮೊಂದು 30% ಕೆಲಸ ಮುಗಿದಿದೆ. ಆದರೆ ನಮ್ಮೀಗ ಎರಡನೆಯ ಗೋಲ್ ಏನಪ್ಪ ಅಂದರೆ ಟಾಪ್ 4ರಲ್ಲಿ ಫಿನಿಶ್ ಮಾಡೋದು. ಹೌದು ಫ್ರೆಂಡ್ಸ್, ಈ ಬಾರಿ PKL ಅಲ್ಲಿ ಟ್ರಾಫಿಯನ್ನು ಗೆಲ್ಲಬೇಕಾದ್ರೆ ನಾವು ಕನಿಷ್ಠ ಪಕ್ಷ ಟಾಪ್ 4ರಲ್ಲಿ ಫಿನಿಶ್ ಮಾಡಲೇಬೇಕು. ಹಾಗಾಗಿ ಇನ್ನು ನಮಗೆ 2 ಪಂದ್ಯಗಳು ಉಳಿದಿದ್ದು, ನಾವು ಈ 2 ಪಂದ್ಯಗಳಲ್ಲಿ ಕೂಡ ಗೆದ್ದರೆ ಖಂಡಿತವಾಗಿಯೂ ಟಾಪ್ 4ರಲ್ಲಿ ಫಿನಿಶ್ ಮಾಡಬಹುದು. ಯಾಕೆಂದರೆ ನಾವಿಲ್ಲಿ ಪಾಯಿಂಟ್ಸ್ ಟೇಬಲನ್ನು ನೋಡಿದರೆ ನಮ್ಮ ಕೆಳಗೆ ಇರುವ ಯು ಮುಂಬಾದವರು ಕೂಡ 16 ಪಂದ್ಯದಲ್ಲಿ 9 ಪಂದ್ಯವನ್ನು ಗೆದ್ದಿದ್ದಾರೆ. ಹಾಗಾಗಿ ಇವರ ಬಳಿ ಕೂಡ ನಮ್ಮಷ್ಟೇ ಅಂಕಗಳು ಇದ್ದು, ಇವರ ಪಾಯಿಂಟ್ಸ್ ಡಿಫ್ರೆನ್ಸ್ ಕಡಿಮೆ ಇರುವುದರಿಂದ ಇವರು ನಮಗಿಂತ 1 ಸ್ಥಾನ ಕೆಳಗೆ ಇದ್ದಾರೆ. ಹಾಗಾಗಿ ಮುಂದೆ ಏನಾದರೂ ಯು ಮುಂಬಾದವರು ತನ್ನ ಉಳಿದ 2 ಪಂದ್ಯಗಳನ್ನು ಕೂಡ ಗೆದ್ದರೆ ಅವರಲ್ಲಿ ಟಾಪ್ 4ರಲ್ಲಿ ಫಿನಿಶ್ ಮಾಡಿ ನಾವು ಕೆಳಗೆ ಕುಸಿಯಬಹುದು. ಅದೇ ಒಂದು ಕಾರಣದಿಂದಾಗಿ ನಾವು ನಮ್ಮ ಮುಂದಿನ 2 ಪಂದ್ಯವನ್ನು ಕೂಡ ಗೆಲ್ಲಬೇಕು, ಅಥವಾ ಕನಿಷ್ಠ ಪಕ್ಷ 1 ಪಂದ್ಯವನ್ನಾದರೂ ಗೆದ್ದರೆ ನಮ್ಮ ಪಾಯಿಂಟ್ಸ್ ಡಿಫ್ರೆನ್ಸ್ ತುಂಬಾ ಉತ್ತಮವಾಗಿರುವುದರಿಂದ ನಾವು ಟಾಪ್ 4ರಲ್ಲಿ ಫಿನಿಶ್ ಮಾಡುತ್ತೇವೆ. ಮತ್ತು ನಮ್ಮ ಮುಂದಿನ ಪಂದ್ಯ ಬಂದುಬಿಟ್ಟು 22 ಅಕ್ಟೋಬರಿಗೆ ಬೆಂಗಾಲ್ ವಾರಿಯರ್ಸ್ ಅವರ ಮುಂದೆ ನಡೆಯುತ್ತದೆ. ಮತ್ತು ಈಗಾಗಲೇ ನಿಮಗೆಲ್ಲರೂ ಕೂಡ ಗೊತ್ತೇ ಇದೆ, ಬೆಂಗಾಲ್ ವಾರಿಯರ್ಸ್ ಅಂತೂ ಈ ಬಾರಿಯ ಪ್ಲೇ ಆಫ್ಸ್ ರೇಸಿಂದ ಹೊರಗೆ ಬಿದ್ದಿದ್ದು, ಇವರಂತೂ ಈ ಬಾರಿ ತುಂಬಾ ಒಂದು ಕಳಪೆಯಾದಂಥ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟರು. ಮತ್ತು ನಾವು ಈಗಾಗಲೇ ಬೆಂಗಾಲ್ ವಾರಿಯರ್ಸ್ ಅವರನ್ನು ಈ ಬಾರಿಯ PKL ಅಲ್ಲಿ 1 ಬಾರಿ ಸೋಲಿಸಿದ್ದು, ಈಗ 2ನೇ ಬಾರಿ ಸೋಲಿಸುವ ನಿರೀಕ್ಷೆ ಕೂಡ ಇದೆ. ಹಾಗಾಗಿ ಈ ಪಂದ್ಯವಂತೂ ನಮ್ಮ ತಂಡಕ್ಕೆ ತುಂಬಾ ಇಂಪಾರ್ಟೆಂಟ್ ಪಂದ್ಯವಾಗಲಿದ್ದು, ನಾವು ಈ ಪಂದ್ಯವನ್ನು ಹೇಗಾದರೂ ಮಾಡಿ ಗೆಲ್ಲಲೇಬೇಕು. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಮ್ಮ ಬೆಂಗಳೂರು ಬುಲ್ಸಿನ ಈ ಪಂದ್ಯಕ್ಕೆ ಸ್ಟಾರ್ಟಿಂಗ್ 7ನಲ್ಲಿ ಯಾವುದಾದ್ರೂ ಒಂದು ಚೇಂಜಸ್ ಆಗ್ಬೋದಂತ ನೋಡೋಣ. ಅಂದರೆ ಈ ಪಂದ್ಯಕ್ಕೆ ನಮ್ಮ ಹೊಸ ಸ್ಟಾರ್ಟಿಂಗ್ 7 ಯಾವ ಥರ ಇರಬಹುದಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಲಿಕ್ಕೆ ಇದ್ದೇವೆ. ಹಾಗಾದರೆ ನಾವು ಇನ್ನೂ ತಡ ಮಾಡದೆ ಬೇಗನೆ ಈ ವಿಡಿಯೋವನ್ನು ಶುರು ಮಾಡೋಣ. ಮೊದಲಿಗೆ ನಾವಿಲ್ಲಿ ಈ ಪಂದ್ಯಕ್ಕೆ ನಮ್ಮ ಸೆಂಟರ್ ರೇಡರ್ ಬಗ್ಗೆ ಮಾತಾಡೋದಾದರೆ, ಕಳೆದ ಹಲವಾರು ಪಂದ್ಯಗಳಿಂದ ಆಶೀಶ್ ಮಲಿಕ್ ಅವರು ಸೆಂಟರ್ ರೇಡರ್ ಆಗಿ ಆಡುತ್ತಾ ಇದ್ದು, ಇವರೀಗ ಔಟ್ ಆಫ್ ಫಾರ್ಮ್ ಇದ್ದಾರೆ. ಅಂದರೆ ಇವರಲ್ಲಿ ತುಂಬಾ ಕಳಪೆಯಾದಂಥ ಪರ್ಫಾರ್ಮೆನ್ಸನ್ನು ಕೊಡುತ್ತಾ ಇರುವುದರಿಂದ ನನ್ನ ಪ್ರಕಾರ ಇಲ್ಲಿ ಆಶೀಶ್ ಮಲಿಕ್ ಅವರನ್ನು ಚೇಂಜ್ ಮಾಡಬೇಕು. ಯಾಕೆಂದರೆ ಕಳೆದ ಪಂದ್ಯದಲ್ಲಿ ಕೂಡ ಆಶೀಶ್ ಮಲಿಕ್ ಅವರು ಕೇವಲ 1 ರೇಡ್ ಪಾಯಿಂಟನ್ನು ಅಷ್ಟೇ ಗಳಿಸಿದ್ದರು. ಮತ್ತು BC ರಮೇಶ್ ಅವರ ಪಾಲಿಸಿ ಪ್ರಕಾರ ಅವರು ಯಾವುದೇ ಒಬ್ಬ ಔಟ್ ಆಫ್ ಫಾರ್ಮ್ ಆಟಗಾರನನ್ನು ಸ್ಟಾರ್ಟಿಂಗ್ 7ನಲ್ಲಿ ಆಡಿಸುವುದಿಲ್ಲ. ಹಾಗಾಗಿ ಫ್ರೆಂಡ್ಸ್, ಮುಂದಿನ 2 ಪಂದ್ಯಗಳಿಗೆ ಆಶೀಶ್ ಮಲಿಕ್ ಅವರಿಗೆ ರೆಸ್ಟನ್ನು ಕೊಟ್ಟು ಇಲ್ಲಿ ಸೆಂಟರ್ ರೇಡರ್ ಆಗಿ ಗಣೇಶ್ B ಅವರನ್ನು ಆಡಿಸಬೇಕು. ಆಮೇಲೆ ನಾವಿಲ್ಲಿ ನಮ್ಮಿಬ್ಬರು ಕವರ್ ಆಟಗಾರರ ಬಗ್ಗೆ ಮಾತಾಡೋದಾದರೆ, ಇಲ್ಲಿ ಅಂತೂ ಯಾವುದೇ ಥರದ ಚೇಂಜ್ ಆಗುವುದಿಲ್ಲ. ಇಲ್ಲಿ ನಮಗೆ ಸಂಜಯ್ ದುಲ್ ಮತ್ತು ಸತ್ಯಪ್ಪ ಮಟ್ಟಿಯವರು ನೋಡಲು ಸಿಗುತ್ತಾರೆ. ಕಳೆದ ಪಂದ್ಯದಲ್ಲಿ ಸಂಜಯ್ ದುಲ್ ಅವರು 4 ಟ್ಯಾಕಲ್ ಪಾಯಿಂಟನ್ನು ಗಳಿಸಿದ್ದು, ಸತ್ಯಪ್ಪ ಮಟ್ಟಿಯವರು ಕೂಡ 1 ಟ್ಯಾಕಲ್ ಪಾಯಿಂಟನ್ನು ಗಳಿಸಿದ್ದರು. ಮತ್ತು ಈ ಇಬ್ಬರ ಜೋಡಿ ಈ ಬಾರಿಯ PKL ಅಲ್ಲಿ ತುಂಬಾ ಉತ್ತಮವಾಗಿ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತಾ ಇದೆ. ಹಾಗಾಗಿ ನಮಗೆ ಈ ಒಂದು ಸ್ಥಾನದಲ್ಲಿ ಈ ಇಬ್ಬರೇ ನೋಟಿಗೆ ಸಿಗುತ್ತಾರೆ. ಆಮೇಲೆ ನಾವು ಇಲ್ಲಿ ನಮ್ಮಿಬ್ಬರು ಇನ್ನಾಟಗಾರ ಬಗ್ಗೆ ಮಾತಾಡೋದಾದ್ರೆ, ನಮಗೆ ಮುಂದಿನ ಪಂದ್ಯಕ್ಕೆ ಇನ್ನಾಟಗಾರ ಆಗಿ ರೈಟಲ್ಲಿ ಅಲಿರೇಜಾ ಮಿರ್ಜಾನ್ ಮತ್ತು ಲೆಫ್ಟಲ್ಲಿ ಆಕಾಶ್ ಶಿಂದೆ ನೋಡಲಿಕ್ಕೆ ಸಿಗುತ್ತಾರೆ. ಹೌದು, ಅಲಿರೇಜಾ ಮಿರ್ಜಾನ್ ಅವರಂತೆ ಈ ಬಾರಿಯ PKL ಅಲ್ಲಿ ಬೆಂಗಳೂರು ಬುಲ್ಸ್ ಪರವಾಗಿ ತುಂಬಾ ಅದ್ಭುತವಾದಂಥ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತಾ ಇದ್ದಾರೆ. ಇವರು ಕಳೆದ ಪಂದ್ಯದಲ್ಲಿ ಕೂಡ 13 ರೇಡ್ ಪಾಯಿಂಟ್ಸ್ ಅನ್ನು ಗಳಿಸಿದ್ದು, ಇವರಂತೂ ನಮ್ಮ ಸ್ಟಾರ್ಟಿಂಗ್ 7ನಲ್ಲಿ ಇದ್ದೇ ಇರುತ್ತಾರೆ. ಆಮೇಲೆ ನಾನಿಲ್ಲಿ ಲೆಫ್ಟಲ್ಲಿ ಆಕಾಶ್ ಶಿಂದೆ ಅವರನ್ನು ಇಟ್ಟಿದ್ದೇನೆ. ಇವರು ಕೂಡ ಬೆಂಗಳೂರು ಬುಲ್ಸ್ಗೆ ಸಿಚುವೇಶನ್ಗೆ ತಕ್ಕಂತೆ ಪಾಯಿಂಟ್ಸನ್ನು ತರುತ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಕೂಡ ಯಾವುದೇ ಒಂದು ಚೇಂಜ್ ಆಗೋದಿಲ್ಲ. ಆಮೇಲೆ ಕೊನೆಗೆ ನಾವಿಲ್ಲಿ ನಮ್ಮ ಕಾರ್ನರ್ ಆಟಗಾರರ ಬಗ್ಗೆ ಮಾತಾಡೋದಾದರೆ, ನಮಗೆ ಇಲ್ಲಿ ಕೂಡ ಯೋಗೇಶ್ ದಯ್ಯ ಮತ್ತು ದೀಪಕ್ ಶಂಕರ್ ಅವರೇ ನೋಡಲು ಸಿಗುತ್ತಾರೆ. ಯಾಕೆಂದರೆ ಈ ಇಬ್ಬರು ಆಟಗಾರರು ಕಳೆದ ಪಂದ್ಯದಲ್ಲಿ ಕೂಡ ತುಂಬಾ ಉತ್ತಮವಾಗಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದರು. ಅಂದರೆ ಯೋಗೇಶ್ ದಯ್ಯ ಮತ್ತು ದೀಪಕ್ ಶಂಕರ್ ಅವರು ತಲಾ 3 ಟ್ಯಾಕಲ್ ಪಾಯಿಂಟನ್ನು ಗಳಿಸಿದ್ದು, ಇವರನ್ನು ಕೂಡ ಯಾವುದೇ ಒಂದು ಕಾರಣಕ್ಕೆ ಚೇಂಜ್ ಅಂತೂ ಮಾಡುವುದಿಲ್ಲ. ಇದು ಆಗಿತ್ತು ಬೆಂಗಾಲ್ ವಾರಿಯರ್ಸ್ ಅವರ ಮುಂದಿನ ಪಂದ್ಯಕ್ಕೆ ನಮ್ಮ ಬೆಂಗಳೂರು ಬುಲ್ಸ್ನ ಸ್ಟ್ರಾಂಗೆಸ್ಟ್ ಸ್ಟಾರ್ಟಿಂಗ್ 7. ನಿಮ್ಮ ಇದರ ಬಗ್ಗೆ ಅಭಿಪ್ರಾಯವೇನು? ನೀವು ಇದರಲ್ಲಿ ಬೇರೆ ಏನಾದರೂ ಚೇಂಜನ್ನು ನೋಡ್ತೀರಾ? ನಿಮ್ಮ ಪ್ರಕಾರ ಆಶೀಶ್ ಮಲಿಕ್ ಅವರು ಆಡಬೇಕಾ ಅಥವಾ ಬೇಡವಾ? ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋದಲ್ಲಿ ಇಷ್ಟೇ. ನಾವು ಸಿಗೋಣ ಹೀಗೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬೈ ಬಾಯ್.